ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ಆರಂಭ ಆಗಿದೆ. 30 ದಿನಗಳಲ್ಲಿ 2.24 ಕೋಟಿ ಅಂದರೆ 2 ಕೋಟಿ 24 ಲಕ್ಷಕ್ಕೂ ಹೆಚ್ಚಿನ ಆದಾಯ ಸಂಗ್ರಹ ಆಗಿದೆ. ಬರೀ 30 ದಿನಗಳಲ್ಲಿ ಕಾಣಿಕೆ ರೂಪದಲ್ಲಿ 2 ಕೋಟಿ 24 ಲಕ್ಷದ 36,363 ರೂಪಾಯಿ ಹಣ ಅರ್ಪಿಸಿದ್ದಾರೆ ಭಕ್ತರು. ಹುಂಡಿಯಲ್ಲಿ 2 ಕೋಟಿ 20 ಲಕ್ಷ 97,533 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಈ ಹುಂಡಿಯಲ್ಲಿ ಅಂದರೆ ಈ ಫೋನ್ ಪೇ ಅವು ಇವು ಬ್ಯಾಂಕ್ಗೆಲ್ಲ ಕೆಲವರು ಡೆಪಾಸಿಟ್ ಮಾಡ್ತಾರಲ್ಲ, ಈ ಹುಂಡಿಯಲ್ಲಿ 3,38,830 ರೂಪಾಯಿ ಭಕ್ತರು ಅರ್ಪಿಸಿದ್ದಾರೆ. ಇನ್ನು 106 ಗ್ರಾಂ ಬಂಗಾರ, 2 ಕೆಜಿಗೂ ಹೆಚ್ಚು ಗ್ರಾಂ ಬೆಳ್ಳಿ ಸಂಗ್ರಹ ಆಗಿದೆ. ವಿದೇಶಿ ಕರೆನ್ಸಿಗಳನ್ನೂ ಸಹ ಹುಂಡಿಯಲ್ಲಿ ಹಲವು ಭಕ್ತಾದಿಗಳು ಹಾಕಿದ್ದಾರಂತೆ. ವಿದೇಶಿ ಕರೆನ್ಸಿಯನ್ನು ಮೇ 29ರಿಂದ ಜೂನ್ 27ರವರೆಗೆ ಈ ಕಾಣಿಕೆ ಸಂಗ್ರಹ ಆಗಿರೋದು. 1 ತಿಂಗಳಲ್ಲಿ ಸಂಗ್ರಹ ಆಗಿರುವಂಥ ಕಾಣಿಕೆ ಇದು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ಆರಂಭ ಆಗಿದೆ. 30 ದಿನಗಳಲ್ಲಿ 2.24 ಕೋಟಿ ಅಂದರೆ 2 ಕೋಟಿ 24 ಲಕ್ಷಕ್ಕೂ ಹೆಚ್ಚಿನ ಆದಾಯ ಸಂಗ್ರಹ ಆಗಿದೆ. ಬರೀ 30 ದಿನಗಳಲ್ಲಿ ಕಾಣಿಕೆ ರೂಪದಲ್ಲಿ 2 ಕೋಟಿ 24 ಲಕ್ಷದ 36,363 ರೂಪಾಯಿ ಹಣ ಅರ್ಪಿಸಿದ್ದಾರೆ ಭಕ್ತರು. ಹುಂಡಿಯಲ್ಲಿ 2 ಕೋಟಿ 20 ಲಕ್ಷ 97,533 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಈ ಹುಂಡಿಯಲ್ಲಿ ಅಂದರೆ ಈ ಫೋನ್ ಪೇ ಅವು ಇವು ಬ್ಯಾಂಕ್ಗೆಲ್ಲ ಕೆಲವರು ಡೆಪಾಸಿಟ್ ಮಾಡ್ತಾರಲ್ಲ, ಈ ಹುಂಡಿಯಲ್ಲಿ 3,38,830 ರೂಪಾಯಿ ಭಕ್ತರು ಅರ್ಪಿಸಿದ್ದಾರೆ. ಇನ್ನು 106 ಗ್ರಾಂ ಬಂಗಾರ, 2 ಕೆಜಿಗೂ ಹೆಚ್ಚು ಗ್ರಾಂ ಬೆಳ್ಳಿ ಸಂಗ್ರಹ ಆಗಿದೆ. ವಿದೇಶಿ ಕರೆನ್ಸಿಗಳನ್ನೂ ಸಹ ಹುಂಡಿಯಲ್ಲಿ ಹಲವು ಭಕ್ತಾದಿಗಳು ಹಾಕಿದ್ದಾರಂತೆ. ವಿದೇಶಿ ಕರೆನ್ಸಿಯನ್ನು ಮೇ 29ರಿಂದ ಜೂನ್ 27ರವರೆಗೆ ಈ ಕಾಣಿಕೆ ಸಂಗ್ರಹ ಆಗಿರೋದು. 1 ತಿಂಗಳಲ್ಲಿ ಸಂಗ್ರಹ ಆಗಿರುವಂಥ ಕಾಣಿಕೆ ಇದು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ಆರಂಭ ಆಗಿದೆ. 30 ದಿನಗಳಲ್ಲಿ 2.24 ಕೋಟಿ ಅಂದರೆ 2 ಕೋಟಿ 24 ಲಕ್ಷಕ್ಕೂ ಹೆಚ್ಚಿನ ಆದಾಯ ಸಂಗ್ರಹ ಆಗಿದೆ. ಬರೀ 30 ದಿನಗಳಲ್ಲಿ ಕಾಣಿಕೆ ರೂಪದಲ್ಲಿ 2 ಕೋಟಿ 24 ಲಕ್ಷದ 36,363 ರೂಪಾಯಿ ಹಣ ಅರ್ಪಿಸಿದ್ದಾರೆ ಭಕ್ತರು. ಹುಂಡಿಯಲ್ಲಿ 2 ಕೋಟಿ 20 ಲಕ್ಷ 97,533 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಈ ಹುಂಡಿಯಲ್ಲಿ ಅಂದರೆ ಈ ಫೋನ್ ಪೇ ಅವು ಇವು ಬ್ಯಾಂಕ್ಗೆಲ್ಲ ಕೆಲವರು ಡೆಪಾಸಿಟ್ ಮಾಡ್ತಾರಲ್ಲ, ಈ ಹುಂಡಿಯಲ್ಲಿ 3,38,830 ರೂಪಾಯಿ ಭಕ್ತರು ಅರ್ಪಿಸಿದ್ದಾರೆ. ಇನ್ನು 106 ಗ್ರಾಂ ಬಂಗಾರ, 2 ಕೆಜಿಗೂ ಹೆಚ್ಚು ಗ್ರಾಂ ಬೆಳ್ಳಿ ಸಂಗ್ರಹ ಆಗಿದೆ. ವಿದೇಶಿ ಕರೆನ್ಸಿಗಳನ್ನೂ ಸಹ ಹುಂಡಿಯಲ್ಲಿ ಹಲವು ಭಕ್ತಾದಿಗಳು ಹಾಕಿದ್ದಾರಂತೆ. ವಿದೇಶಿ ಕರೆನ್ಸಿಯನ್ನು ಮೇ 29ರಿಂದ ಜೂನ್ 27ರವರೆಗೆ ಈ ಕಾಣಿಕೆ ಸಂಗ್ರಹ ಆಗಿರೋದು. 1 ತಿಂಗಳಲ್ಲಿ ಸಂಗ್ರಹ ಆಗಿರುವಂಥ ಕಾಣಿಕೆ ಇದು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.